ಇನ್ನು ಲಿಂಗನಮಕ್ಕಿ ಜಲಾಶಯದಿಂದ 42,000 ಕ್ಯೂಸೆಕ್ ನೀರನ್ನು ಆಚೆ ಬಿಡ್ತಾ ಇದ್ದಾರೆ. ಏನಾಗುತ್ತೆ ಇದರ ಪರಿಣಾಮ? ನಿಮಗೆ ಜಲಪಾತ ಭೋರ್ಗರಿಯುತ್ತೆ. ಜೋಗದಲ್ಲಂತೂ ಲಿಂಗನಮಕ್ಕಿ ಜಲಾಶಯದಿಂದ 42,705 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದ್ದಾರೆ. 11 ಕ್ರಸ್ಟ್ ಗೇಟ್ ಮೂಲಕವಾಗಿ ನೀರನ್ನು ಬಿಡುಗಡೆ ಮಾಡಿರೋದು ಅದ್ಭುತವಾಗಿರುತ್ತೆ. ಅದು ಬೇರೆ ಭಾಗಗಳೆಲ್ಲ 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷದವರೆಗೂ ಇರುತ್ತೆ. ಈಗ ಕೃಷ್ಣಾ ನದಿ ಕಡೆಗೆ ಹೋಗ್ಬಿಟ್ರೆ, ಬಟ್ ಇಲ್ಲಿ ಈ ಪ್ರಮಾಣದಲ್ಲಿ ಇರೋದಿಲ್ಲ. ಇದು 50,000 ಹೋದ್ರೆ 40,000ನೇ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಳ್ಳುತ್ತೆ. ಹಾಗಾಗಿನೇ ಅದನ್ನು ಆ ರೀತಿಯಾಗಿ ಒತ್ತಿ ಹೇಳೋದು. ನೋಡಿ ಅದು ದೃಶ್ಯ ಹೇಗಿದೆ ಅಂತ ಹೇಳಿ. ಲಿಂಗನಮಕ್ಕಿ ಜಲಾಶಯದಿಂದ ಬಿಟ್ಟಿರೋದು 11 ಕ್ರಸ್ಟ್ ಗೇಟ್ ಮೂಲಕವಾಗಿ 42,705 ಕ್ಯೂಸೆಕ್ ನೀರನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಇದು ಲಿಂಗನಮಕ್ಕಿ. ಆದರೆ ಕದ್ರಾ ಜಲಾಶಯದಿಂದಲೂ ಕೂಡ 60,000ಕ್ಕಿಂತಲೂ ಹೆಚ್ಚು ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಅಬ್ಬರದ ಮಳೆ ಸುರಿತಾ ಇದೆ. ಪ್ರವಾಹದ ಮಟ್ಟವನ್ನು ಮೀರಿ ಹರಿತಾ ಇದೆ ಕಾಳಿ ನದಿ. ಕದ್ರಾ ಡ್ಯಾಮ್ನಿಂದ 67,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಿರೋದು. ಕದ್ರಾ ಡ್ಯಾಮ್ನಿಂದ ಬಿಟ್ಟಿರೋದು ಇದು 67,000 ಕ್ಯೂಸೆಕ್ಕು. ಸೊ ಕಾಳಿ ನದಿ ನಿಮಗೆ ದಾಂಡೇಲಿಯಲ್ಲೆಲ್ಲ ಕೂಡ ಇದರ ಪರಿಣಾಮಗಳು ಉಂಟಾಗುತ್ತೆ. ದಾಂಡೇಲಿಯಲ್ಲಿ ಇದನ್ನೇ ನಂಬಿಕೊಂಡೇ ಅಲ್ಲಿ ಅನೇಕ ರೆಸಾರ್ಟ್ಗಳಿದ್ದಾವೆ, ಎಲ್ಲವೂ ಕೂಡ ಇದಾವೆ. ಎಲ್ಲವಕ್ಕೂ ಕೂಡ ಈಗ ಪ್ರವಾಸೋದ್ಯಮಕ್ಕೆ ಒಂದಿಷ್ಟು ಪೆಟ್ಟಂತೂ ಬೀಳುತ್ತೆ ಅಲ್ಲಿ. ಕಾರಣ ಇಷ್ಟು ನೀರು ಬಿಟ್ಬಿಟ್ರೆ ಅಲ್ಲಿ ಪೂರ್ತಿ ಕವರ್ ಆಗಿಬಿಡುತ್ತೆ. ಇದರದ ವ್ಯಾಪ್ತಿ ಇದೆಯಲ್ಲ, ಅಗಲ, ಅದು ತುಂಬ ಕಡಿಮೆ ಇರುತ್ತೆ, ಆಳ ಜಾಸ್ತಿ ಇರುತ್ತೆ. ಸೊ ಈ ಭಾಗಗಳದ್ದು ಕೃಷ್ಣದಾಗಲ್ಲ, ಆಳ ಇದ್ರೆ ಅಗಲ ತುಂಬ ಹೆಚ್ಚಾಗಿರುತ್ತೆ. ಕೃಷ್ಣ ಅದೊಂದು ರೀತಿಯಾದಂಥ ಭಯಂಕರ ಅದು. ಸೊ ಇದು ಕದ್ರಾ ಡ್ಯಾಮ್ನಿಂದ ಈಗ ನೀರನ್ನು ಬಿಡುಗಡೆ ಮಾಡಿದರೆ 67,000 ಕ್ಯೂಸೆಕ್ ನೀರನ್ನು ಆಚೆ ಬಿಟ್ಟಿದ್ದಾರೆ. ಇನ್ನೂ ಕೂಡ ಹಿಂಗಾರು ಬಂದಿಲ್ಲ. ಹಿಂಗಾರು ಈಗ ಆರಂಭವಾದ ನಂತರ ಅದರ ಪರಿಣಾಮಗಳು ಇನ್ನೂ ಎಷ್ಟಾಗುತ್ತೋ, ಎಲ್ಲ ಡ್ಯಾಮ್ಗಳು ತುಂಬ ಹೋಗ್ಬಿಟ್ಟಿವೆ.